ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಏನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ದೇವರು ಎಲ್ಲಾ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 1 ಅರಸು 16:5 1 ಅರಸು 16ನೇ ಅಧ್ಯಾಯ 5. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ನಿನ್ನೆವರೆಗೆ ನಾವು ತಿಳಿದುಕೊಂಡಿದ್ದೇವೆ, ದೇವರು ಆರಿಸಿಕೊಂಡವರು ಮತ್ತು ತಪ್ಪು ಮಾಡಿದಾಗ ತಿಳಿಸ್ತಾರೆ. ಯಾರ್ಯಾರನ್ನ ಕಳಿಸ್ಬೇಕೋ ಅವರನ್ನ ಕಳಿಸಿ ದೇವರು ಸರಿಯಾಗಿ ಆಯ್ಕೆ ಮಾಡಿಕೊಂಡವರನ್ನ ತಿಳಿಸ್ತಾರೆ. ಒಂದು ವೇಳೆ ಮತ್ತು ಅದಕ್ಕೆ ವಿರುದ್ಧವಾಗಿ ನಡೆಯುವುದಾದರೆ, ದೇವರ ಮಾತಿಗೆ ವಿರುದ್ಧವಾಗಿ ನಡೆಯುವುದಾದರೆ, ಅವರೆಲ್ಲರೂ ಆ ಕುಟುಂಬವರ ಮಕ್ಕಳು, ಮರಿಯವರ ಮನೆಯವರು ಕೂಡ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ ಅಂತೇಳಿ ನಿನ್ನೆವರೆಗೆ ನಾವು ತಿಳಿದುಕೊಂಡಿದ್ದೇವೆ. ಅದು ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ಹಾಗೆ ಇವತ್ತಿಗೆ 5ನೇ ವಚನ ನೋಡಿಕೊಳ್ಳೋಣ. ಬಾಷನ ಉಳಿದ ಚರಿತ್ರೆಯು ಅವನ ಪರಾಕ್ರಮ ಕೃತ್ಯಗಳು ಇಸ್ರೇಲ್ ರಾಜ ಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ. ಹಾಗೆ ಈ ರಾಜನ ಒಂದು ಅವಸ್ಥೆಗಳು, ವಿಷಯಗಳು ಕೂಡ ಬೇರೆ. ಇವತ್ತು ಬೈಬಲ್ 66 ಪುಸ್ತಕ, ಇನ್ನೊಂದು ಬೈಬಲಲ್ಲಿ ಒಂದು 66, 12, 78 ಪುಸ್ತಕ ಬೇರೆ ಇದೆ. ಆದರೆ ಅನೇಕ ವಿಷಯಗಳು ಇನ್ನೂ ಇದರಲ್ಲಿ ಸಿಕ್ಕಲಿಲ್ಲ. ಅದು ಇಸ್ರೇಲ್ ಜೆರುಸಲೇಮಲ್ಲಿ ಹಾಗೆ ಇದೆ. ಮುಖ್ಯವಾದ ವಿಷಯಗಳು ಮಾತ್ರ ಇದಕ್ಕೆ ಬಂದಿರೋದು. ಹಾಗೆ ರಾಜ್ಯರ ಎಲ್ಲಾ ವಿಷಯಗಳು ಕೂಡ ಬೇರೆ ಬೇರೆ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿವೆ. ಅದು ಇನ್ನೂ ಬಿಡುಗಡೆ ಆಗಿಲ್ಲ, ಬಂದಿಲ್ಲ ಹೊರಗಡೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಬೆಂಗಳೂರಿನಲ್ಲಿ ಇಸ್ರೇಲಲ್ಲಿ ಒಬ್ಬ ಇಂಜಿನಿಯರ್ ಆಗಿದ್ದಂತ ಒಂದು ಮನುಷ್ಯರು ನನಗೆ ಈ ವಿಷಯವನ್ನ ತಿಳಿಸಿದರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 6ನೇ ವಚನ. ಅವನ ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ತೀರ್ಚದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಏಲನು ಅರಸನಾದನು. ನೋಡಿ, ಇಲ್ಲಿ ಭಾಷಣ ಏನ್ ಮಾಡ್ದ, ಮೊದಲು ಅವ್ರದ್ದೆಲ್ಲ ಆಯಿತು, ಅವನ ಅರಸನಾಗಿ ಮಾಡಿದ್ರು. ಅವನು ಕೆಟ್ಟದಾಗಿ ನಡ್ಕೊಂಡ, ಅವನು ಸತ್ತ, ಅವನ ಸಮಾಧಿ ಮಾಡಿದ್ರು. ಬದಲಾಗಿ ಮತ್ತೆ ಅವನ ಮಗನನ್ನ ದೇವರು ಅರಸನನ್ನಾಗಿ ಮಾಡಿದರು. ದೇವರನ್ನ ಅದೇ ವಂಶವನ್ನಂದ್ರೆ ಇಸ್ರೇಲ್ ವಂಶದನ್ನೇ ಅರಸನನ್ನಾಗಿ ಮಾಡಿದರು. 7. ಬಾಷನು ಯಾರೊಬ್ಬಮ್ಮನ ಮನೆಯವರಂತೆ ತನ್ನ ದುಷ್ಕೃತ್ಯಗಳಿಂದ ಯೆಹೋವನನ್ನು ರೇಗಿಸಿ ಆತನ ದೃಷ್ಟಿಯಲ್ಲಿ ದ್ರೋಹಿಯಾದುದರಿಂದಲೂ ಅವನು ಯಾರೊಬ್ಬಮ್ಮನ ಮನೆಯನ್ನು ನಿರ್ನಾಮಗೊಳಿಸಿದ್ದರಿಂದಲೂ ಯೆಹೋವನು ಹನನೀಯ ಮಗನಾದ ಯೇಹುವಿನ ಮುಖಾಂತರವಾಗಿ ಅವನಿಗೂ ಅವನ ಕುಟುಂಬಕ್ಕೂ ದುರ್ಗತಿಯನ್ನು ಮುಂತಿಳಿಸಿದರು. ನೋಡಿ, ಮಾತನ್ನ ಕೇಳೋದಕ್ಕೆ ದೇವರು ಏನ್ ಮಾಡ್ತಾರೆ, ದೇವರು ಯಾರನ್ನ ಕಳಿಸ್ಬೇಕೋ, ದೇವರ ಮನುಷ್ಯರನ್ನು, ಅರಸರನ್ನಲ್ಲ, ಕೇವಲ ಒಂದು ದೇವರಿಂದ ಆದುಕೊಂಡಂತ ಮನುಷ್ಯರನ್ನು ಕೂಡ ದೇವ್ರು ಏನ್ ಮಾಡ್ತಾರೆ, ಮೊದಲು ನೋಡಪ್ಪ, ಆರಿಸಿಕೊಂಡವ್ರಿಗೆ ಅಂದ್ರೆ ನಾಶವಾಗೋದು ಬೇಡ, ಶಿಕ್ಷೆಯನ್ನು ಅನುಭವಿಸೋದು ಬೇಡ ಅಂತೇಳಿ ದೇವರ ಪ್ರೀತಿಯನ್ನ ದೇವರು ಆದುಕೊಂಡ ಮನುಷ್ಯರ ಮುಖಾಂತರ ತಿಳಿಸ್ತಾರೆ. ನೋಡಿ, ಇಲ್ಲಿ ದುರ್ಗತಿಯನ್ನು ಮುಂತಿಳಿಸಿದರು, ಅವನಿಗೂ ಅವನ ಕುಟುಂಬಕ್ಕೂ ದುರ್ಗತಿಯನ್ನು ಮುಂತಿಳಿಸಿದರು ಅಂತ. ಇದು ಯಾರು? ದೇವರಿಂದ ಆದುಕೊಂಡಂತ ಜನಗಳು ಖಂಡಿತವಾಗಿ ನೋಡಪ್ಪ, ಇದು ತಪ್ಪು, ಇದು ಸರಿ, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತೇಳಿ ಖಂಡಿತ ದೇವರು ಆದುಕೊಂಡವರ ಮುಖಾಂತರ ತಿಳಿಸ್ತಾರೆ. ಹಾಗೆ ಇದರ ಅರ್ಥ ಏನಪ್ಪ ಅಂದ್ರೆ, ಖಂಡಿತ ಲೋಕದ ವಿಷಯಗಳಿಗೆ ಯಾವುದಕ್ಕೂ ಆಸೆ ಪಡದೆ ಬರೀ ದೇವರ ವಾಕ್ಯದಲ್ಲಿ ಅವರು ಅದರಲ್ಲಿ ಮಗ್ನರಾಗಿದ್ದು ಖಂಡಿತ ಶಿಕ್ಷೆಗೊಳಗಾಗ್ತೀರಿ. 10 ದಶಾಜ್ಞೆಗಳನ್ನ ತಿಳಿಸ್ತಾ ಬರ್ತಾರೆ, ಇತರ ವಾಕ್ಯಗಳನ್ನ. ಅದು ದೇವರು ಅವರ ಮುಖಾಂತರ ತಿಳಿಸುವ ಮಾತಾಗಿದೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಈಗ ಬಹಳ ಸಲ ನಾವು ನೋಡ್ಕೊಂಡಿದ್ದೇವೆ, ಪ್ರಾಪಂಚಿಕ ರೀತಿಯಲ್ಲಿ ಹೋಗ್ಕೊಂಡು ಬೋಧನೆ ಮಾಡಿಕೊಂಡು ತಪ್ಪಾಗಿ ಮಾತಾಡೋದು, ತಪ್ಪಾಗಿ ಅವಿಧೇಯರಾಗಿ ನಡೆಯೋರನ್ನ ಖಂಡಿಸೋದಿಲ್ಲ, ಗದರಿಸೋದಿಲ್ಲ, ಎಚ್ಚರಿಸೋದಿಲ್ಲ, ಸರಿಯಾದ ವಾಕ್ಯವನ್ನು ತಿಳಿಸೋದಿಲ್ಲ. ಯೂಟ್ಯೂಬ್ ಅಲ್ಲಿ ಕೂಡ ಬಹಳ ನಾವು ನೋಡ್ತಾ ಇದ್ದೇವೆ. ಅವರಿಗೆ ಬೇಕಾದಾಗೆ ಬಹಳ ನೈಸಾದ ಮಾತುಗಳನ್ನ ಮಾತಾಡಿಕೊಂಡು ಹೋಗ್ತಾರೆ. ಹಣ ಸಂಪಾದನೆಗಾಗಿ, ಜನಗಳನ್ನ ಮೆಚ್ಚಿಸ್ಲಿಕ್ಕಾಗಿ, ಜನ ತುಂಬಿಸ್ಲಿಕ್ಕಾಗಿ. ಇವರೆಲ್ಲ ಖಂಡಿತವಾಗಿ ಆಯ್ಕೆಗೊಳ್ಳಲಿಲ್ಲ.
ಯೆರೆಮೀಯ 23ನೇ ಅಧ್ಯಾಯ ಮತ್ತು ಸುಳ್ಳು ಬೋಧಕರು ಪ್ರವಾದಿಗಳ ಬಗ್ಗೆ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಏನು ಸಂಪೂರ್ಣವಾಗಿ ತಿಳಿದುಕೊಂಡಾಗ ಅರ್ಥ ಆಗ್ತದೆ, ಇವರು ಸೈತಾನನಿಂದ ಆಯ್ಕೆಯಾದವರು ಎಂಬುದಾಗಿ. ಅನೇಕರು ಇವತ್ತು ಸ್ಕೂಲ್ ಓಪನ್ ಮಾಡಿಕೊಂಡು, ಆಸ್ಪತ್ರೆ ಓಪನ್ ಮಾಡಿಕೊಂಡು, ಅನಾಥಾಶ್ರಮಗಳನ್ನ ಓಪನ್ ಮಾಡಿಕೊಂಡು ನಾನಾ ರೀತಿಯ ಹಣ ಸಂಪಾದನೆ ಅವರಿಗೆ ಬೇಕಾದಾಗೆ ನಡೆದುಕೊಳ್ಳೋರು ಕೂಡ ಇದ್ದಾರೆ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ನಿಜವಾಗಿಯೂ ದೇವರು ಆದುಕೊಂಡವರು ಮಾತು ಖಂಡಿತವಾಗಿರ್ತಾರೆ, ಖಂಡಿಸ್ತಾರೆ, ಗದರಿಸ್ತಾರೆ, ಎಚ್ಚರಿಸ್ತಾರೆ, ಹಿಂದು ಮುಂದು ನೋಡದೆ ಮುಲಾಜಿಲ್ಲದೆ ನಡೆಸ್ತಾರೆ. ಇವರಾಗಿದ್ದರೆ ದೇವರಿಂದ ಆಯ್ಕೆಗೊಂಡವರು. ಹಾಗೆ ತಪ್ಪು ಮಾಡದವರಿಗೆ ಏನ್ ಮಾಡ್ತಾರೆ, ನೋಡಪ್ಪ ನಿನಗಿಂತ ಕಷ್ಟ ಬರ್ತದೆ 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 ಅಂತ ದೇವರು ಮುಂದೆ ತಿಳಿಸುವವರಾಗಿದ್ದಾರೆ. ಇದರಲ್ಲಿ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 1 ಅರಸು 16 29ರಿಂದ 33ರವರೆಗೆ ನೋಡಿಕೊಳ್ಳೋಣ. 1 ಅರಸು 16 29ರಿಂದ 33ರವರೆಗೆ. ಯೆಹೂದ್ಯರ ಅರಸನಾದ ಆಸನ ಆಳ್ವಿಕೆಯ 38ನೇ ವರ್ಷದಲ್ಲಿ ಒಮ್ರಿಯ ಮಗನಾದ ಅಹಾಬನು ಇಸ್ರಾಯೇಲ್ ಅರಸನಾಗಿ ಸಮಾರ್ಯ ಪಟ್ಟಣದಲ್ಲಿ 22 ವರ್ಷ ಆಳಿದನು. ಇವನು ತನ್ನ ಪೂರ್ವಾಧಿಕಾರಿಗಳೆಲ್ಲರಿಗಿಂತಲೂ ದುಷ್ಟನಾಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ನೋಡಿ, ಅಲ್ಲಿಂದ ಏನಾಯ್ತು, ಏಳನಿಗೆ ಬಂತು, ಏಳನಿಂದ ಜಂಬ್ರಿಗೆ ಹೋಯ್ತಲ್ಲ, ಜಿಮ್ರಿದ ಹೋಗಿ ಓಮ್ರಿಗೆ ಹೋಯ್ತು, ಓಮ್ರಿಗೆ ಹೋಗಿ ಏನಾಯ್ತು, ಅಲ್ಲಿ ಅಹಾಬನ ಕಾಲಕ್ಕೆ ಬಂತು. ಇವನು ಕೂಡ ಅಲ್ಲಿ ಏನ್ ಮಾಡ್ದ, ಒಮ್ರಿಯ ಮಗನಾದ ಅಹಾಬನು ದೇವರ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡ. ಈ ಅರಸನು ಕೂಡ ಇವತ್ತು ಕೂಡ ಅದು ಇರುತ್ತೆ. ಪ್ರತಿಯೊಬ್ಬರನ್ನ ನಿಜವಾಗಿ ದೇವರ ಜ್ಞಾನ ಇದ್ದವರು, ದೇವರ ಆತ್ಮ ಇರೋರು, ಅಯ್ಯೋ ಯಾರನ್ನು ನಂಬಕ್ಕಾಗೋದಿಲ್ಲಪ್ಪ, ಯಾರನ್ನು ನಂಬಕ್ಕಾಗೋದಿಲ್ಲ, ಬರೀ ಸುಳ್ಳು ದಗ ಮೋಸ ಅಂತ ಹೇಳ್ತಾರೆ ಅಂತೇಳಿ ಬಹಳ ಜನ ಇವತ್ತು ಕೂಡ ಅದನ್ನ ಹೇಳ್ತಾರೆ. ಸತ್ಯ ಸುವಾರ್ತಿಕರು ನಮಗೆ ಎಲ್ಲಿ ಸಿಗ್ತಾರೆ, ಯಾರನ್ನ ಕೇಳಬೇಕು ನಾವು ಅಂತೇಳಿ. ದೇವ್ರ ನಮಗೆ ಸ್ತೋತ್ರ. ಆದ್ರೆ ಇನ್ನು ಕೆಲವರು ಏನ್ ಮಾಡ್ತಾರೆ, ಅವರವರಿಗೆ ಬೇಕಾದಾಗೆ ಮಾತಾಡಿದ್ರೆ ಮಾತ್ರ, ಅವರ ತಪ್ಪುಗಳನ್ನು ಹೇಳದೆ ಅವರನ್ನು ಹೊಗಳಿದ್ರೆ ಮಾತ್ರ ಅಂಥವರಿಗೆ ಇಂಥವ್ರಿಗೆ ಅರಸರಾಗ್ಲಿ ಸೇವಕರುಗಳಾಗ್ಲಿ ಯಾರೇ ಆಗ್ಲಿ ಅಂಥವ್ರನ್ನ ಬಹಳ ಪ್ರೀತಿ ಮಾಡ್ತಾರೆ. ಅವರಿಗೆ ವಿರುದ್ಧವಾಗಿ ಮಾತಾಡೋದು ಅವರಿಗೆ ಚುಚ್ಚಿದಾಗಿ ಆಗ್ತದೆ. ಆಗಲ್ಲಿ ದೂಷಣೆ ಮಾಡೋರು ಕೂಡ ಆಗಿದ್ದಾರೆ. ಹಾಗೆ ಇಲ್ಲಿ ಅಹಾಬನು ಕೂಡ ಏನ್ ಮಾಡ್ದ, ದೇವರ ದೃಷ್ಟಿಯಲ್ಲಿ ದ್ರೋಹಿಯಾದ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಮುಂದೆ 30ನೇ ವಚನ. ಇವನು ತನ್ನ ಪೂರ್ವಾಧಿಕಾರಿಗಳೆಲ್ಲರಿಗಿಂತಲೂ ದುಷ್ಟನಾಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ನೋಡಿ, ಅವನ ಹಿಂದಿಗಿಂತ ಮಾಡಿದ ಎಲ್ಲ ಅರಸರಿಗಿಂತಲೂ ಕೆಟ್ಟದಾಗಿ ನಡ್ಕೊಂಡ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ. ಹಾಗೆ ಇವತ್ತು ಕೂಡ ಬಹಳ ಜನ ಇದ್ದಾರೆ. ಇದನ್ನ ತಿಳಿದುಕೊಳ್ಳಬೇಕಾದ್ರೆ 10 ದಶಾಜ್ಞೆಗಳು ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿ ಅಡಕವಾಗಿರಬೇಕು. ಇದು ವಿಮೋಚನ ಕಂಡ 20ನೇ ಅಧ್ಯಾಯದಲ್ಲಿ, ಧರ್ಮೋಪದೇಶ ಕಂಡ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಒಂದೊಂದು ವಿಷಯಗಳನ್ನ ಮಾತ್ರದಲ್ಲಿ ಮುಖ್ಯವಾದ ವಿಷಯಗಳನ್ನ ಬರೆಯಲ್ಪಟ್ಟಿದ್ದು. ಆ ಒಂದು ವಚನಗಳನ್ನ, ಅದರಲ್ಲಿ ಇರುವಂತ ರಹಸ್ಯವಾದ ಗೂಢಾರ್ಥಗಳು ಸಂಪೂರ್ಣ ತಿಳಿದುಕೊಂಡಾಗಲೇ 10 ದಶಾಜ್ಞೆ ಅರ್ಥವಾಗುವುದು. 66 ಪುಸ್ತಕಗಳು ಮತ್ತು ಪಾತಾಳದಿಂದ ಪರಲೋಕದವರೆಗೆ 10 ದಶಾಜ್ಞೆಗಳಲ್ಲಿ ಅಡಕವಾಗಿದೆ. ಹಾಗೆ ಇದನ್ನು ನೋಡುವಾಗ ಇಲ್ಲಿ ಏನಾಗಿದೆ, ಇಲ್ಲಿ ಎಲ್ರಿಗಿಂತಲೂ ಕೆಟ್ಟವನಾದ ಯಾರು, ಅಹಾಬನು. 31. ಇವನು ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗದಲ್ಲಿ ನಡೆಯುವುದು ಅಲ್ಪ ಪಾಪವೆಂದು ತಿಳಿದವನೋ ಎಂಬಂತೆ ಚಿದೋನ್ಯರ ಅರಸನಾದ ಎತ್ಪಾಲನ ಮಗಳು ಈಜೆಬೆಲ್ ಎಂಬಾಕೆಯನ್ನು ಮದುವೆ ಮಾಡಿಕೊಂಡು ಬಾಳ್ ದೇವತೆಯನ್ನು ಪೂಜಿಸತೊಡಗಿದನು. ನೋಡಿ, ಅಲ್ಲಿಂದ ಅನ್ಯರಿದ್ದರು. ಅನ್ಯರಾದ್ರೆ ಅವರು ಯಹೋದ್ಯರಾದ್ರೂ ಕೂಡ ಏನಾಯ್ತು, ಅವರು ವಿಗ್ರಹಾರಾಧನೆಗೆ ಬಾಳ್ ದೇವತೆಗಳನ್ನೇ ಸೈತಾನನ ಪೂಜಿಸುವವರಾಗಿದ್ರು. ಈ ಅರಸ ಏನ್ ಮಾಡ್ದ, ಹೋಗಿ ಅಲ್ಲಿ ಈಜೆಬೆಲ್ ಎಂಬಳನ್ನು ಮದುವೆ ಮಾಡಿಕೊಂಡ. ನೋಡಿ, ಅನ್ಯಳು ಬಾಳ್ ದೇವತೆ ವಿಗ್ರಹಾರಾಧಕ್ಕೆ ಅವಳು ದೇವರ ವಿರೋಧಿಯನ್ನ ಮದುವೆ ಮಾಡ್ಕೊಂಡ. ಹಾಗೆ ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಕೂಡ ನಾವಿಂಥವ್ರು ಅಂತ ಹೇಳಿಕೊಂಡು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಅಲ್ಲಿದ್ರೆ ಬಹಳ ಕಡಿಮೆ, ಅದರಲ್ಲಿ ಹಿಂದೂ ಕ್ರಿಶ್ಚಿಯನ್ಗಳಲ್ಲೇ ಜಾಸ್ತಿ ಇದು ನಡೀತಾ ಇರೋದು. ಖಂಡಿತವಾಗಿ ವಿಗ್ರಹಾರಾಧಕರನ್ನ ಮದುವೆ ಆಗ್ತಾರೆ. ಅವರ ಅಂದ ಚಂದಗಳಿಗೆ, ದುಡ್ಡು ಬೆಳ್ಳಿ ಬಂಗಾರಗಳಿಗೆ ಕೂಡ ನೋಡ್ಕೊಂಡು ಇವತ್ತು ಕೂಡ ದೇವ್ರನ್ನ ಅರಿತವ್ರು ಏನ್ ಮಾಡ್ತಾರೆ, ಮಗಳಿಗೆ ಒಂದು ಹೆಂಡತಿ ಬೇಕು ಅಂತ ಆದ್ರೆ ಅಲ್ಲಿ ಅವರು ಸ್ವಲ್ಪ ದುಡ್ಡು ಬೆಳ್ಳಿ ಬಂಗಾರ ಅವ್ರ ಹತ್ರ ಜಾಸ್ತಿ ಇದ್ದಾರೆ, ಕೊಡ್ತಾರೆ ಅಂತ ಆದ್ರೆ ಅದು ಇದು ಅಂತಿಲ್ಲ. ಏನ್ ಮಾಡ್ತಾರೆ, ಹೋಗಿ ಮದುವೆ ಹಾಕೊಂಡು ಬರ್ತಾರೆ. ಮದುವೆ ಆಗಿ ಬಂದ ಮೇಲೆ ಸುಮ್ಮನೆ ನೆಪಕ್ಕೆ ಒಂದು ದೀಕ್ಷಾ ಸ್ಥಾನವನ್ನ ಕೊಡಿಸಿ ಬಿಡ್ತಾರೆ, ಅಥವಾ ಮದುವೆಗೆ 1 ದಿವಸ 2 ದಿವಸಕ್ಕೆ ಮೊದಲೇ ಕೊಡಿಸ್ತಾರೆ. ಸರಿಯಾಗಿ ದೇವರನ್ನ ತಿಳಿಯಪಡಿಸುವುದಿಲ್ಲ, ಯಾವುದೂ ಇಲ್ಲ. 10 ದಶಾಜ್ಞೆಗಳನ್ನ ತಿಳಿಸುವುದೂ ಇಲ್ಲ, ಸ್ವಲ್ಪ ಸಮಾವಕಾಶ ಕೊಡೋದು ಇಲ್ಲ. ಮದುವೆಗೋಸ್ಕರ 1 ದಿವಸ 2 ದಿವಸಕ್ಕೆ ಮೊದಲು ಅಲ್ಲಿ ಏನ್ ಮಾಡ್ತಾರೆ, ದೀಕ್ಷಾ ಸ್ಥಾನವನ್ನ ಕೊಡಿಸ್ತಾರೆ. ಅನೇಕರು ಈ
ಅಹಾಬನು ಕೂಡ ಇದುವೇ ಕೆಲಸ ಮಾಡಿದವನಾಗಿದ್ದಾನೆ. ಆದ್ದರಿಂದ ಬಹಳ ಎಚ್ಚರ. ಮುಂದೆ ಬಹಳ ಕಷ್ಟ. ಈಜೆಬೆಲ್ ಸ್ತ್ರೀ ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಹೋಗಿ ಕಡೆಗೆ ಅವಳು ನಾನಾ ರೀತಿಯಲ್ಲಿ ಸಾಯಬೇಕಾಗಿ ಬಂತು. ಇದನ್ನು ಮುಂದೆ ಓದಿಕೊಳ್ಳಬಹುದು ನಾವು. ಹಾಗೆ ಈ ಅಹಾಬನು ಏನ್ ಮಾಡ್ದ, ಒಂದು ಬಾಲ್ ದೇವತೆ ವಿಗ್ರಹಾರಾಧಕ ಹುಡುಗಿಯನ್ನ ಹುಡುಗಿಯನ್ನ ಮದುವೆ ಮಾಡಿಕೊಂಡ. ಹಾಗೆ ಇವತ್ತು ದೇವರಿಂದ ಆಯ್ಕೆಯಾದವರು ಖಂಡಿತ ವಿಗ್ರಹಾರಾಧಕರನ್ನ ಮದುವೆ ಮಾಡಿಕೊಳ್ಳಬಾರದು. ಯಾಕೆಂದ್ರೆ ಇದು ಧರ್ಮೋಪಸಖಂಡದಲ್ಲಿ ಬರೆಯಲ್ಪಟ್ಟಿದೆ. ಮುಂದೆ ಕೂಡ ನಾವು ತಿಳಿದುಕೊಳ್ಳಬಹುದು, ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ನೆಹಮೀಯನ ಗ್ರಂಥದಲ್ಲಿ ದೇವ್ರನ್ನ ಅರಿಯದವರು ವಿಗ್ರಹಾರಾಧಕನ ಮದುವೆ ಆದರೆ ಅಂತ ಹುಡುಗಿಯರು ಗಂಡಂದಿರನ್ನ ಏನ್ ಮಾಡ್ತಾರೆ, ಅವರು ತವರ ಮನೆಗೆ ಕರ್ಕೊಂಡೋಗಿ ಅದರಂತೆ ನಡೆಸ್ತಾರೆ, ಇವರನ್ನು ಕೂಡ ಹಾದಿ ತಪ್ಪಿಸ್ತಾರೆ ಅಂತ ಇದರ ಅರ್ಥವಾಗಿದೆ. ಆದ್ದರಿಂದ ಬಹಳ ಎಚ್ಚರ. ಖಂಡಿತವಾಗಿ ಅಂತ ಹುಡುಗಿಯರನ್ನ ಮದುವೆ ಆಗಲೇಬಾರದು. ಒಂದು ವೇಳೆ ಮದುವೆ ಆದರೂ ಕೂಡ ಇದು 1 ಕೊರಿಂಥ 2ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪೌಲರು ಕೊರಿಂಥ ಸಭೆಗೆ ಹೇಳಿದ್ದಾರೆ, ಒಂದು ವೇಳೆ ಆದರೂ ಕೂಡ ಸಂಪೂರ್ಣವಾಗಿ ದೇವರ ವಿಷಯವನ್ನ ತಿಳಿಸಿ ಅವರಿಗೆ ದೀಕ್ಷಾಸ್ಥಾನ ಕೊಟ್ಟೆ ಮದುವೆ ಮಾಡಿಕೊಳ್ಳಬೇಕು. ಒಂದು ವೇಳೆ ಒಂದು ಹುಡುಗ ಒಂದು ಹುಡುಗಿ ಪ್ರೀತಿಸಿದರೆ ಅವರನ್ನು ತೊರೆದು ಬಿಡಬಾರದು. ಅವರು ಒಂದು ಆತ್ಮ ದೇವರ ಬಳಿಗೆ ಬಂದಾಗೆ ಆಗ್ಬೋದು, ಆದರೆ ಸಂಪೂರ್ಣವಾಗಿ ಖಂಡಿತವಾಗಿ ಎಚ್ಚರಿಸಿ ಅಲ್ಲಿ ದೀಕ್ಷಾ ಸ್ಥಾನವನ್ನು ಕೊಟ್ಟು ಮದುವೆ ಮಾಡಿಕೊಳ್ಳಬೇಕು ಅಂತ ಈ ರೀತಿಯ ನಿಯಮ ಅಪೊಸ್ತಲ ಪೌಲರು 1 ಕೊರಿಂಥಿಯರಿಗೆ 2ನೇ ಅಧ್ಯಾಯದಲ್ಲಿ ಬರೆದ ಪತ್ರದಲ್ಲಿ ಕೂಡ ತಿಳಿಸಿದ್ದಾರೆ. ಅದೇ ವಿಷಯದ ಅರ್ಥ ಇದುವೇ ಆಗಿದೆ. 32ನೇ ವಚನ. ಬಾಲ್ ದೇವರಿಗೋಸ್ಕರ ಸಮಾರ್ಯದಲ್ಲಿ ಒಂದು ಗುಡಿ ಕಟ್ಟಿಸಿ ಅದರಲ್ಲಿ ಯಜ್ಞವೇದಿಯನ್ನ ಮಾಡಿಸಿದನು. ನೋಡಿ, ದೇವರನ್ನು ಯೆಹೂದ್ಯರಿಂದ ಅರಸನನ್ನಾಗಿ ಮಾಡಿದರು. ಅರಸನನ್ನಾಗಿ ಮಾಡಿ ಅಲ್ಲಿಂದ ಏನಾಯ್ತು, ಒಂದು ಯಜ್ಞವೇದಿಯನ್ನು ಕೂಡ ಮಾಡಿಸಿದನು. ದೇವರ ನಾಮಕ್ಕೆ ಸ್ತೋತ್ರ. ಆದ ಕಾರಣ ಏನು, ಅದಕ್ಕೆ ಸ್ತೋತ್ರ ಹೇಳಬಾರ್ದು, ಆದರೆ ತಪ್ಪಾಗಿದೆ. ಆದರೂ ಪ್ರಾರ್ಥನೆ ಮಾಡ್ತಾ ಬರುವಾಗ ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪ್ರತಿಯೊಂದು ವಿಷಯದಲ್ಲಿ ಅಂತ ಕೂಡ ಬರೆಯಲ್ಪಟ್ಟಿದೆ. ಆದ್ದರಿಂದ ದೇವರು ನಮ್ಮ ಮೂಲಕ ವಾಕ್ಯಗಳನ್ನ ನಡೆಸುವಾಗ ದೇವರಿಗೊಂದು ನಾವು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುವಂತದ್ದು. ದೇವರಿಗೆ ಸ್ತೋತ್ರವಾಗಲಿ ಅಂತ. ಹಾಗೆ ನೋಡುವಾಗ ಇಲ್ಲಿ ಬಾಲ್ ದೇವರಿಗೋಸ್ಕರ ಸಮಾರ್ಯದಲ್ಲಿ ಒಂದು ಗುಡಿ ಕಟ್ಟಿಸಿ ಅದರಲ್ಲಿ ಯಜ್ಞವೇದಿಯನ್ನು ಮಾಡಿಸಿದನು. ನೋಡಿ, ದೇವರಿಂದ ಅರಸನಾದ ಯಾರು, ಅಹಾಬನು. ಆದರೆ ಅವನ ಹೆಂಡತಿಯ ದೇಶದಿಂದ ಏನ್ ಮಾಡ್ದ, ಬಾಲ್ ಒಂದು ವಿಗ್ರಹವನ್ನ ಕಟ್ಟಿಸಿದ. ಹಾಗೆ ಇವತ್ತು ಅನೇಕರು ಕೂಡ ಇದನ್ನ ಹೇಳ್ತಾ ಇದ್ದಾರೆ, ನಮ್ಗೆ ಅದು ಬೇಕು ಇದು ಬೇಕು, ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಎಲ್ಲವೂ ಬೇಕು, ನಾವು ಹೇಗೆ ಜೀವಿಸೋದಪ್ಪ ಅಂತೇಳಿ ಅನೇಕ ಪಾಸ್ಟ್ಗಳು ಅಂತ ಹೇಳೋರು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ. ಇವತ್ತು ಅದು ಬೇಕು ಇದು ಬೇಕು, ನಿಮ್ಮ ಮನಸ್ಸು ಮಾತ್ರ ದೇವರಲ್ಲಿ ಇರಲಿ ಅಂತೇಳಿ. ಇದು ನಮ್ಮ ಒಂದು ಆಪ್ತ ಸ್ನೇಹಿತನು ಕೂಡ ಒಂದ್ಸಲ ನನಗೆ ವಿರುದ್ಧವಾಗಿ ಮಾತಾಡಿದ. ಆದ್ರೆ ಇವತ್ತು ಕೆಲವರು ಏನ್ ಮಾಡಿದ್ದಾರೆ, ಅಂಥವ್ರೆ ಅವನನ್ನ ಬಹಳ ಚೆನ್ನಾಗಿ ಹಿಂಬಾಲಿಸ್ತಾರೆ, ಮೇಲೆ ಹೊಗಳಿ ಮಾತನಾಡ್ತಾ ಇದ್ದಾರೆ. ಆಯ್ತು, ಅದು ಅವರಿಗೆ ದೇವರಿಗೆ ಬಿಟ್ಟ ವಿಷಯಗಳು. ದೇವರವರನ್ನು ಹೇರಳವಾಗಿ ಪ್ರೀತಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಅರಸ ಒಂದು ಅನ್ಯ ಹುಡುಗಿಯನ್ನ ಮದುವೆ ಮಾಡಿಕೊಂಡು ದೇವರನ್ನ ಬಿಟ್ಟು ಯಜ್ಞವೇದಿಯನ್ನ ಕಟ್ಟಿಸಿದ. ಯಾರಿಗೆ, ಬಾಳ್ ದೇವತೆಗೆ. 33. ಇದಲ್ಲದೆ ಅಶೇರ ವಿಗ್ರಹ ಸ್ತಂಭವನ್ನು ನಿಲ್ಲಿಸಿದನು. ಅದಲ್ಲದೊಂದು ಕಲ್ಲನ್ನು ಕೂಡ ಅಲ್ಲಿ ನಿಲ್ಲಿಸಿದನು. ಇದು ನಮ್ಮ ದೇವರು ಅಂತ ಗುರುತು. ನೋಡಿ, ಯಾಕೋಬನು ಅವನ ಅಣ್ಣ ಏಸಾವನನ್ನು ಕೊಲೆ ಮಾಡ್ಲಿಕ್ಕೆ ನೋಡಿದಾಗ ರೆಬೆಕ್ಕಳು ಯಾಕೋಬನವರ ಅಣ್ಣನ ಮನೆಗೆ, ಲಾಬಾನನ ಮನೆಗೆ ಕಳಿಸುವಾಗ ರಾತ್ರಿ 2 ಸಲ ಅವನು ಮಲಗಿದ್ದಲ್ಲಿ ಏನಾಯ್ತು, ಅವನಿಗೆ ಪರಲೋಕದ ದೇವರ ದೂತರು ಇಳಿಯೋದು ಹತ್ತಿಯೋದು ಕಂಡು ಬಂತು. ಆಗ ತಲೆ ಕೆಳಗೆ ದಿಂಬನ್ನಾಗಿ ಇಟ್ಟುಕೊಂಡಂತ ಕಲ್ಲನ್ನು ಎದ್ದು ನಿಲ್ಲಿಸಿ ಎಣ್ಣೆ ಹೊಯ್ದು ಅಭ್ಯಂಗಿಸಿದನು. ಹಾಗೆ ಅದೇ ರೀತಿ ಅಶೇರ ಸ್ತಂಭವನ್ನು ಕೂಡ ಇದು ದೇವರು ಮಾತನಾಡಿದ ಸ್ಥಳ ಅಥವಾ ದೇವರ ಸ್ಥಳ ಅದು ಗುರುತು. ಆದ್ರೆ ಅರಸ ಏನ್ ಮಾಡ್ದ, ಅಶೇರ ದೇವತೆಯ ವಿಗ್ರಹ, ಆ ಕೆಟ್ಟ ಒಂದು ಶಕ್ತಿಯ ಅಲ್ಲಿ ಏನು ಕಡಿದು ಮಾಡ್ದ, ಇವನು ಒಂದು ಕಂಬವನ್ನು ಕೂಡ ನಿಲ್ಲಿಸಿದ. ಸರ್ವ ಸೃಷ್ಟಿಕರ್ತನನ್ನು ಮರೆತು ಬಿಟ್ಟ. ಹೀಗೆ ಇನ್ನು ಎಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿ ಮುಂಚೆ ಇದ್ದ ಎಲ್ಲಾ ಇಸ್ರೇಲ್ ರಾಜರಿಗಿಂತಲೂ ಹೆಚ್ಚಾಗಿ ಇಸ್ರೇಲ್ ದೇವರಾದ ಯೆಹೋವನನ್ನು ರೇಗಿಸಿದನು. ನೋಡಿ, ಅವ್ರನ್ನ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದು ಐಗುಪ್ತ ದೇಶದ ವಿರೋಧಿಗಳನ್ನ ಸಂಪೂರ್ಣವಾಗಿ ಮುಚ್ಚಿದು, ಅನೇಕ ಕಾರ್ಯಗಳನ್ನ ಮಾಡಿಕೊಂಡು ಬಂದು ಇವರಿಗೆ ಅಗ್ನಿಸ್ತಂಭ ಮೇಘಸ್ತಂಭವಾಗಿ ಅವ್ರನ್ನ ನಡೆಸಿಕೊಂಡು ಬಂದಿದ್ದು, ಅದನ್ನೆಲ್ಲ ತಿಳ್ಕೊಂಡು ಕಡೆಗೆ ಈ ಅರಸರ ಕಾಲದಲ್ಲಿ ಕೂಡ ಇವರು ಕೂಡ ಅದನ್ನ ತಿಳ್ಕೊಂಡು ಕಡೆಗೆ ಏನಾಯ್ತು, ಅಹಾಬನು ಅಂತ ಹೇಳುವಾಗ ಹಿಂದೆ ಮಾಡಿದಂತ ಎಲ್ಲ ಅರಸರಿಂದ ಹೆಚ್ಚಾಗಿ ಕೆಟ್ಟತನ ಮಾಡಿದ. ಹಾಗೆ ಬಹಳ ಎಚ್ಚರವಾಗಿರಬೇಕು. ಹಾಗೆ ಇವತ್ತು ಕೂಡ ದೇವರ ಮನುಷ್ಯರು ನಾವು ಅಂಥವ್ರು ಇಂಥವ್ರು ಅಂತ ಹೇಳ್ಕೊಂಡು
ಮಾಡಿಕೊಂಡು ನಾನಾ ರೀತಿಯಲ್ಲಿ ಆ ದೇವರು ಈ ದೇವರು ಅಂತೇಳಿ ವಿಗ್ರಹ ಮಾಡಿಕೊಂಡು ಪೂಜೆ ಪುಸ್ಕಾರ ಮಾಡಿಕೊಂಡು ಯಜ್ಞ ಮಾಡಿಸಿಕೊಂಡು ಹೋಮ ಮಾಡಿಸಿಕೊಂಡು ಬಹಳ ಕೆಟ್ಟು ಹೋಗ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಕ್ರಿಶ್ಚಿಯನ್ಗಳಲ್ಲಿ ಕೂಡ ಅಲ್ಪ ಸ್ವಲ್ಪ ಕಡಿಮೆ, ಆದರೆ ಹಿಂದೂಗಳಲ್ಲಿ ಬಹಳ ಜಾಸ್ತಿ. ಅದರಿಂದ ಬಹಳ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇತ್ತೀಚೆಗೆ ಸ್ವಲ್ಪ ಮುಸ್ಲಿಮರಲ್ಲಿ ಕೂಡ ಈ ವಿಷಯಗಳು ಕಂಡು ಬರ್ತಾ ಇವೆ, ಪೂಜೆ ಪುಸ್ಕಾರ ಯಜ್ಞ ಅಂತೇಳಿ. ಆದ್ದರಿಂದ ದೇವರು ದರ್ಶನ ಕೊಟ್ಟ ಮೇಲೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಬಹಳ ಎಚ್ಚರವಿರಬೇಕು. ಇಲ್ಲದ್ರೆ ಹಿಂದೆ ನಾವು ನಿನ್ನೆ ಸಂದೇಶದಲ್ಲಿ ತಿಳ್ಕೊಂಡ ಹಾಗೆ ಇಡೀ ಮನೆಯವರ ಮೇಲೆ ಆ ಶಾಪ ಬರ್ತದೆ ಅಂತ ನಾವು ಓದಿಕೊಂಡಿದ್ದೇವೆ. ಇವತ್ತು ಕೂಡ ಇದನ್ನೇ ನಾವು ಏನ್ ಮಾಡಿದ್ದೇವೆ, ಈಗ ಓದಿಕೊಂಡವರು ಆಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 1 ಅರಸು 17ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ. 1 ಅರಸು 17ನೇ ಅಧ್ಯಾಯ 1ರಿಂದ. ಎಲೀಯನು ಕೆರೀತ್ ಹಳ್ಳದಲ್ಲಿಯೂ ಚಾರೆಪ್ಯದಲ್ಲಿ ಇದ್ದದ್ದು. ಈಜೆಬೆಲ್ ಸ್ತ್ರೀಯನ್ನ ಮದುವೆ ಮಾಡಿಕೊಂಡು ಅಹಾಬನು ಅಂತ ಅರಸನು, ಅವಳು ದೇವರ ವಿರೋಧಿಯಾಗಿದ್ದಾಳೆ. ಆದ್ದರಿಂದ ಏನ್ ಮಾಡಿದ, ಕಡೆಗೆ ಎಲಿಯ ಒಂದು ಪ್ರವಾದಿಯನ್ನ ದೇವರು ಆರಿಸಿಕೊಂಡಾಗ ಎಲಿಯ ಪ್ರವಾದಿಯನ್ನು ಈಜೆಬೆಲ್ ಸ್ತ್ರೀ ಬೇರೆ ಅವಳ ಸಂಗಡಿಗರನ್ನ ಕರೆದುಕೊಂಡು ಇವನನ್ನು ಕೊಲ್ಲಕ್ಕೆ ಪ್ರಯತ್ನ ಮಾಡ್ತಾಳೆ ಅಂತ ಈ ಅಂಶವನ್ನ ಈಗಿಂದ ನಾವು ತಿಳಿದುಕೊಳ್ಳಬಹುದು. ಹಾಗೆ ಇವತ್ತು ಅನೇಕ ಸ್ತ್ರೀಯರು ಏನ್ ಮಾಡ್ತಾರೆ, ದೇವರ ವಿಷಯವನ್ನ ಹೇಳಿದಾಗ ಖಂಡಿತ ತಿಳಿಸಿದಾಗ ಅಂತ ಸೇವಕರುಗಳನ್ನು ಸ್ತ್ರೀಯರೇ ಏನ್ ಮಾಡ್ತಾ ಇದ್ದಾರೆ, ದೂಷಣೆ ಮಾಡ್ತಾ ಇದ್ದಾರೆ. ಗಂಡಂದರಿಗೆ ಚಾಡಿ ಹೇಳಿಕೊಡ್ತಾ ಇದ್ದಾರೆ, ಇತರರಿಗೆ ಚಾಡಿ ಹೇಳಿಕೊಡ್ತಾ ಇದ್ದಾರೆ. ಅಂದ್ರೆ ನಮಗೆ ಅವರು ಹೆಚ್ಚಿನ ಅಂಶವಾಗಿ, ಯಾಕೆಂದ್ರೆ ಆದಾಮನ ಹತ್ರ ದೇವರು ಮಾತನಾಡಿದಾಗ, ಆದಾಮನವನ ಹೆಂಡತಿ ಹವ್ವಳಿಗೆ ಇದನ್ನು ತಿಳಿಸಿದಾಗ, ಸೈತಾನನು ಬಂದು ಏನ್ ಮಾಡ್ದ, ಹವ್ವಳ ಮುಖಾಂತರ ಆದಾಮನನ್ನು ಅಂದರೆ ಹೆಂಡತಿಯ ಮುಖಾಂತರ ಗಂಡನನ್ನು ಕೆಡಿಸಿದಾಗ ಅಲ್ಲಿ ಏನ್ ನಡೀತು. ದೇವರ ನಮಗೆ ಸ್ತೋತ್ರಗಳು. ಅದೇ ಒಂದು ಶಾಪ ಇವತ್ತು ಕೂಡ ಮುಂದುವರಿಯುತ್ತಾ ಇದೆ. ಹಾಗೆ ಇವತ್ತು ಸೈತಾನ ಹವ್ವಳ ಮೂಲಕ ಆದಾಮರನ್ನು ಕೆಡಿಸಿದ, ಅದೇ ರೀತಿ ಅನೇಕ ಸ್ತ್ರೀಯರ ಮುಂದೆ ಹೆಂಡತಿಯರ ಮುಖಾಂತರ ಇವತ್ತು ದೇವರ ಸೇವಕರಾದ ಗಂಡಂದಿರನ್ನು ಕೂಡ ಇಲ್ಲಿ ಕೆಡಿಸ್ತಾ ಇದ್ದಾರೆ. ಇದು ಸೈತಾನನ ಕಾರ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅನೇಕ ಸ್ತ್ರೀಯರು ಕೂಡ ಇವತ್ತು ಏನ್ ಮಾಡಿದರೆ, ಖಂಡಿತವಾಗಿ ಮಾತನಾಡಿದರೆ ದೇವರ ಸರ್ವ ಸೃಷ್ಟಿಗತ ಭಗವಂತ ಪರಮಾತ್ಮನ ವಿಚಾರವನ್ನ ಆಯಾ ಜನಗಳಿಗೆ ಅದದು ಗ್ರಂಥಗಳ ಮೂಲಕ ತಿಳಿಸಿಕೊಟ್ಟವರು ಸಹಿಸಿಕೊಳ್ಳೋದಿಲ್ಲ. ಅವರು ಈಗ ಇದು ಬೇಕಾದಷ್ಟು ನಾವು ನೋಡಬಹುದು, ಎಷ್ಟೇ ಬೋಧನೆ ತಿಳಿಸಿದ್ರು ಬಟ್ಟೆಗಳು, ಅಂಧಕಾರ, ಐಶ್ವರ್ಯಮಯ ಜೀವನಗಳು, ಆಮೇಲೆ ನಾನಾ ತರದ ಅಲಂಕಾರಗಳು. ಕ್ರಿಸ್ಮಸ್ ಬಂದ್ರೆ ಯಾವ ರೀತಿ ವೇಷಾಟಿಗೆ ಹಾಕ್ತಾರೆ, ಏನೇನು ಮೆರೀತಾರೆ, ಏನೇನು ಕುಣಿತಾರೆ, ಏನೇನು ಡ್ಯಾನ್ಸ್ ಮಾಡ್ತಾರೆ, ಅದು ಒಂದು ವಿಷಯಗಳು ಕೂಡ ಆಗಿವೆ. ಬಟ್ಟೆಗಳು, ಅಸಹ್ಯಗಳು. ಅದಲ್ಲದೆ ಕೈ ಉಗುರುಗಳಿಗೆ, ಕಾಲು ಉಗುರುಗಳಿಗೆ ಬಣ್ಣ ಹಚ್ಚಿಕೊಳ್ತಾರೆ, ತುಟಿಗೆ ಬಣ್ಣ ಹಚ್ಚಿಕೊಳ್ತಾರೆ. ಜಡೆಯನ್ನು ಕೂಡ ಅಲಂಕರಿಸಿಕೊಳ್ಳಬೇಡಿ ಅಂತ 1 ತಿಮೋಥಿ 2ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲರು ಅದನ್ನು ಹೇಳಿದ್ದಾರೆ. ಆದರೂ ಕೂಡ ಬ್ಯೂಟಿ ಪಾರ್ಲರಿಗೆ ಹೋಗಿ ಅಲ್ಲಿ ಡ್ರೆಸ್ ಮಾಡಿಸಿಕೊಳ್ಳುವಂಥದ್ದು, ಗಂಡಂದಿರ ಮಾತನ್ನು ಕೂಡ ಕೇಳದೆ ಈ ರೀತಿಯಾಗಿ ಏನ್ ಮಾಡ್ತಾರೆ ಅಂತ ಸ್ತ್ರೀಯರು ಸರಿಯಾಗಿ ದೇವರ ವಿಷಯವನ್ನ ಸಾರವರನ್ನ ವಿರೋಧ ಮಾಡ್ತಾರೆ. ಇವತ್ತು ಅನೇಕ ಪಾಸ್ಟ್ಗಳ ಹೆಂಡತಿಯರೇ ಪಾಸ್ಟ್ಗಳನ್ನ ಗದರಿಸ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ. ಅನೇಕ ಪಾಸ್ಟ್ಗಳು ಹೇಳ್ತಾರೆ, ಅಯ್ಯೋ ಸರಿಯಾಗಿ ಹೇಳಿದ್ರೆ ಹೌದು ಪಾಸ್ಟ್, ಹೇಳಿದ್ರೆ ವಿರೋಧ ಬರ್ತಾರೆ, ಜಗಳ ಮಾಡ್ತಾರೆ, ಕುಟುಂಬದಲ್ಲಿ ಕಲಹ ಉಂಟಾಗ್ತದೆ, ಹಾಗೆ ಹೇಗಾದರೂ ಹೋಗ್ಲಿಂದ ನಾವು ಸುಮ್ಮನೆ ಇದ್ದೇವೆ ಅಂತೇಳಿ ಅನೇಕ ಪಾಸ್ಟ್ಗಳು ಕೂಡ ಈ ವಿಷಯವನ್ನ ಇವತ್ತು ಹೇಳ್ತಾ ಇದ್ದಾರೆ. ಮನನೊಯಿಸಿದ್ರೆ ಜಗಳ ಮಾಡ್ತಾರೆ, ವಿರುದ್ಧ ಮಾಡ್ತಾರೆ. ಅನೇಕ ಮಕ್ಕಳಿಗೆ ಕೂಡ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಈ ಪಾಸ್ಟ್ಗಳ ಹೆಂಡತಿರು ನಾನಾ ತರದ ಸ್ಟೈಲ್ ಬಟ್ಟೆ, ಅರ್ಧ ಮೈ ಕಾಣೋ ಬಟ್ಟೆ, ಅಸಹ್ಯ ಬಟ್ಟೆಗಳು. ಅಯ್ಯೋ ಒಂದು ಮಕ್ಕಳನ್ನ ಅಲಂಕಾರ ಮಾಡ್ತಾರೆ, ಬಟ್ಟೆ ನಾನಾ ತರದ ಸ್ಪೆಷಲ್ ಬಟ್ಟೆ ಹಾಕೊಂಡು. ದೇವರೇ ಬೇಡ ಗತಿ. ಒಂದು ಸ್ಥಳದಲ್ಲಿ ಒಂದು ತಂಗಿ ಮಕ್ಕಳಿಗೆ ಈ ರೀತಿ ಮಾಡಿದಾಗ ಅಕ್ಕ ಹೇಳಿದಾಳೆ, ಅಂತ ಬಟ್ಟೆಯಲ್ಲಿ ಹಾಕಬಾರ್ದು, ದೇವರ ಮಾತಿಗೆ ವಿರೋಧಪ್ಪ ಅಂತ ಹೇಳುವಾಗ ಅದು ಆಗ ತಂಗಿಯ ಗಂಡ ಪಾಸ್ಟ್ರು. ಆಗ ಅದೇ ತಂಗಿ ಕೊಟ್ಟ ಉತ್ತರ, ಅವರು ಈಗ ಹಾಕೋದು ಇನ್ಯಾವಾಗ ಹಾಕೋದು, ಈಗ ಅವ್ರನ್ನ ಸ್ಟೈಲ್ ಮಾಡಿಸೋದು ಇನ್ಯಾವಾಗ ಸ್ಟೈಲ್ ಮಾಡಿಸೋದು. ನೋಡಿದ್ದೀರಾ, ಖಂಡಿತವಾಗಿ ದೇವರಿಂದ ಆಯ್ಕೆಗೊಂಡಿದ್ದಾರ. ಹೋಗ್ಲಿ, ಆ ಪಾಸ್ಟ್ ಆದ್ರೂ ಗಂಡ ಆದ್ರೂ ಹೆಂಡತಿಯರ ಗದರಿಸ್ತಾನ, ಅದು ಇಲ್ಲ. ಆಗ ಇವರು ನಿಜವಾಗಿ ದೇವರಿಂದ ಆಯ್ಕೆಗೊಂಡಿದ್ದಾರ? ಆಯ್ಕೆಗೊಳ್ಳಲಿಲ್ಲ. ಇವರನ್ನು ಸೈತಾನ ನಡೆಸ್ತಾ ಇದ್ದಾನೆ. ನೋಡಿ, ಸ್ವಂತ ತಂದೆ ತಾಯಿಗಳೇ ಅದರಲ್ಲಿ ವಿಶೇಷವಾಗಿ ಗಂಡ ದೇವರ ವಾಕ್ಯದಲ್ಲಿದ್ದರು, ಹೆಂಡತಿ ಗಂಡನಿಗೆ ವಿರುದ್ಧವಾಗಿ ಇವತ್ತು ನಡೆಸ್ತಾ ಇದ್ದಾಳೆ, ಮಕ್ಕಳನ್ನು ಕೆಟ್ಟ ದಾರಿಗೆ
ನಡೆಸ್ತಾ ಇದ್ದಾರೆ. ಅನೇಕ ತಂದೆ ತಾಯಿಗಳು ಕೂಡ ಈ ಮಕ್ಕಳು ಏನ್ ಮಾಡ್ತಾರೆ, ಈ ವೇಷಭೂಷಣಗಳನ್ನು ಹಾಕಿದಾಗ ಬಹಳ ಚೆನ್ನಾಗಿ ಅದಕ್ಕೆ ನಗುತ್ತಾರೆ. ಅದರಲ್ಲಿ ವಿಶೇಷವಾಗಿ ಎಲ್ಲ ಹಬ್ಬ ಹುಣ್ಣಿಮೆ ಜಾತ್ರೆ ಪಾತ್ರೆ ಮಾಡಿಕೊಂಡು ಅದರಲ್ಲಿ ಕೂಡ ಸ್ಟೇಜ್ ಮೇಲೆ ಕುಣಿದ್ರೆ ಡ್ಯಾನ್ಸ್ ಮಾಡಿದರೆ ಅಂತೂ ಬಹಳವಾಗಿ ಸಂತೋಷ ಪಡ್ತಾರೆ ಇವರು. ಇದು ಮುಂದೆ ಕ್ರಿಸ್ಮಸ್ ಅಂತೇಳಿ ಬರ್ತದೆ, ಸ್ವಲ್ಪ ದಿವಸಕ್ಕೆ ಮೊದಲು ಆ ಸಂದೇಶದಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹಾಗೆ ಈಜೆಬಳು ಸ್ತ್ರೀಗೆ ಎಲಿಯನ್ನು ಖಂಡಿಸಿದಾಗ ಅಲ್ಲಿ ಏನ್ ಮಾಡ್ತಾನೆ, ಎಲಿಯನನ್ನು ಕೊಲೆ ಮಾಡಲಿಕ್ಕೆ ಬೇರೆ ಅವಳ ಸಂಗಡಿಗರನ್ನ ಕರ್ಕೊಂಡು ಪ್ರಯತ್ನ ಮಾಡಿದ್ಲು. ಕಡೆಗೆ ಅವಳ ಸ್ಥಿತಿ ಚಿಂತಾಜನಕವಾಯಿತು. ಅದನ್ನು ಮುಂದೆ ನಾವು ತಿಳ್ಕೊಳ್ಬಹುದು. ದೇವರ ಸ್ತೋತ್ರ. ಹಾಗೆ ಈಗ 17ನೇ ಅಧ್ಯಾಯ 1 ಓದಿಕೊಳ್ಳೋಣ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯ ಎಂಬವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ 3 ವರ್ಷಗಳವರೆಗೆ ಮಳೆಯಾಗಲಿ ಮಂಜೆಯಾಗಲಿ ಬೀಳುವುದಿಲ್ಲ ಅಂದನು. ನೋಡಿ, ದೇವರು ಆಮೇಲೆ ಆರಿಸಿಕೊಂಡಂತ ಅಹಾಬನಿಗೆ ಅಲ್ಲಿ ಏನ್ ಹೇಳಿದ್ರು ದೇವರು, ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ, ಇಸ್ರಾಯೇಲ್ ದೇವರಾಣೆ ಎಂದರೆ ಸರ್ವ ಸೃಷ್ಟಿಕರ್ತನಾದ ದೇವರಾಣೆ, ನಾನು ಇನ್ನು ಸೂಚಿಸುವವರೆಗೆ 3 ವರ್ಷದವರೆಗೆ ಮಳೆಯಾಗಲಿ ಮಂಜಾಗಲಿ ಬರುವುದಿಲ್ಲ. ಯಾಕೆಂದ್ರೆ ಇಳಿಯನ ಮುಖಾಂತರ ದೇವರು ತಿಳಿಯಪಡಿಸ್ತಾ ಇದ್ದಾರೆ, ಇಲ್ಲಿ ಭೂಲೋಕದಲ್ಲಿ ದೇವರು ಆದುಕೊಂಡವರೇ ನಾನಾರಿದೆ, ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ, ಆದ್ರೂ ಅನೇಕರು ಎಲ್ರಿಗೂ ಗೊತ್ತಿದೆ. ಇವತ್ತು ಉದಾಹರಣೆಗೆ ಬೇರೆ ಇತರ ಹಿಂದೂಗಳು ಅಂತ ಹೇಳೋರಲ್ಲಿ ಕೂಡ ಎಲ್ಲಾ ವಿಷಯಗಳು ಗೊತ್ತಿವೆ. ಗೊತ್ತಿದ್ರು ಕೂಡ ವಿಗ್ರಹಾಧನೆ, ಮಾಟ, ಮಾಯ, ಮಂತ್ರ, ಪಂಚಾಂಗ ನೋಡೋದು, ಜ್ಯೋತಿಷ ಹೇಳೋದು, ನೂಲು ಮಂತ್ರಿಸೋದು, ಯಾಕೆ ಇವರೊಂದು ಜೀವನಕ್ಕಾಗಿ ಇವರ ದುಡ್ಡಿಗಾಗಿ ಜನಗಳನ್ನ ಹಾದಿ ತಪ್ಪಿಸಿದ್ದಾರೆ. ಈಗಲೂ ಅದುವೇ ಹೋಮ ಅದು ಇದು ಅಂತ ನಡೆದು ಹೋಗ್ತಾ ಇದೆ. ಆದ್ರೆ ಖಂಡಿತವಾಗಿ ಕಡೆಗೆ ಬಹಳ ಶಿಕ್ಷೆಯನ್ನ ಅವರು ಅನುಭವಿಸುತ್ತಾರೆ ಇರ್ಬೇಕಾಗ್ತದೆ. ಇದು ನನ್ನ ಮಾತಲ್ಲ, ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನ ಮಾತಾಗಿದೆ. ಅದೇ ರೀತಿ ಇಲ್ಲಿ ಎಲಿಯ ಹೇಳ್ತಾ ಇದ್ದಾನೆ ಅಹಾಬನಿಗೆ, ನೋಡಪ್ಪ, ಇನ್ನು 3 ವರ್ಷ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ, ಅಂದ್ರೆ ಇದು ಮಾಡ್ತಾ ಇರುವ ಅನ್ಯಾಯಕ್ಕಾಗಿ ಅಂತೇಳಿ. ಹಾಗೆ ಇವತ್ತು ಕೂಡ ಇದನ್ನು ನಾವು ನೋಡ್ಬೋದು. ನನ್ನ ಸಹೋದರ ಸಹೋದರಿಯ, ಒಂದು ಕಡೆಗೆ ಮಳೆ, ವಿಪರೀತ ಮಳೆ ಬಂದು ಚಂಡಮಾರುತ, ಬಿರುಗಾಳಿ, ಬೆಟ್ಟ ಗುಡ್ಡ ಸವಿಯೋದು, ಊರೇ ನಾಶವಾಗ್ತದೆ. ಒಂದೊಂದು ಕಡೆ ಬೆಂಕಿಗೆ ನಾಶವಾಗ್ತದೆ. ಅದೇ ಸಮಯದಲ್ಲಿ ಒಂದೊಂದು ಕಡೆ ಮಳೆ ಇಲ್ಲದೆ ಸರ್ವ ನಾಶವಾಗಿ ಹೋಗ್ತದೆ. ಅಥವಾ ಮಾಡಿದ ಬೆಳೆ ಮಳೆ ಇಲ್ಲದೆ ಒಣಗಿ ಹೋದ ಮೇಲೆ ಮಳೆ ಬರ್ತದೆ. ಇದೆಲ್ಲವೂ ಭೂಲೋಕದಲ್ಲಿ ಆಗ್ತಾ ಇರುವಂತ ಒಂದು ಕೆಟ್ಟ ವಿಚಾರಗಳಿಗೆ, ದೇವರ ಮಾತಿಗೆ ವಿರೋಧವಾಗಿ ನಡೆಯುವಂತದ್ರಿಂದ ಭೂಲೋಕಕ್ಕೆ ದೇವರ ಒಂದು ಕೋಪ ಇಳಿದು ಬಂದಿರುವುದು ಇವುಗಳು ನಡೀತಾ ಇದೆ. ಅನೇಕ ಕಡೆ ನಾವು ಗ್ರಂಥಗಳಲ್ಲಿ ಕೂಡ ಇದನ್ನು ಓದಿಕೊಳ್ಳಬಹುದು. ಹಾಗೆ ಜನಗಳು ಮಾಡಿದಂತ ಪಾಪಗಳಿಗಾಗಿ 3 ವರ್ಷ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂತೇಳಿ ಎಲಿಯ ಪ್ರವಾದಿಯ ಮುಖಾಂತರ ಅಹಾಬ ಅರಸನಿಗೆ ದೇವರು ತಿಳಿಯಪಡಿಸಿದ್ರು. 2 ಮತ್ತು 3ನೇ ವಚನ, 1 17, 2, 3. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದನ್ ಹೊಳೆಯ ಆಚೆಯಲ್ಲಿ ಕುರಿತು ಹಳ್ಳದಲ್ಲಿ ಅಡಗಿಕೋ ಅಂತ ಹೇಳಿ. ನೋಡಿ, ದೇವರು ಹೇಳ್ತಾರೆ, ಯಾಕಂದ್ರೆ ಅರಸ ಖಂಡಿತವಾಗಿಯೂ ಅರಸ ಮತ್ತು ಅವನ ಹೆಂಡತಿ ಈಜೆಬೆಲ ಸ್ತ್ರೀ ಸೇರ್ಕೊಂಡು ಇವರ ತಪ್ಪುಗಳನ್ನ ತಿಳಿಪಡಿಸಿದಾಗ, ಇವರನ್ನು ಖಂಡಿಸಿದಾಗ, ಎಚ್ಚರಿಸಿದಾಗ ಇವನನ್ನು ಕೊಲೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಲ್ಲಿ ಯಾರು? ಈ ಅರಸ ಮತ್ತು ಅರಸನ ಹೆಂಡತಿ ಈಜೆಬೆಲ್ ಅನ್ಯ ಸ್ತ್ರೀ. ಅವಳು ವಿಗ್ರಹಾರಾಧಕಳು, ಅವಳು ಬಾಳ ದೇವತೆ. ಅಂದ್ರೆ ಈಗ ಎಲ್ಲಮ್ಮ, ಮಲ್ಲಮ್ಮ, ಹುಲಿಗಮ್ಮ, ಆ ಅಮ್ಮ, ಈ ಅಮ್ಮ, ಆ ದೇವರು, ಈ ದೇವರು ತಗೊಂಡು ನಾನಾ ತರದ ಎಲ್ಲರಿಗೂ ಗೊತ್ತಿದೆಯಲ್ವಾ, ಇವರ ಆರಾಧಕರಾಗಿದ್ದಾರೆ ಅವರು. ಅಹಾಬನ ಅರಸನಾದ್ರೂ ಕೂಡ ಹೆಂಡತಿಯಿಂದಾಗಿ ಆ ಕಡೆಗೆ ತಿರುಗಿದ. ಆದ್ರಿಂದ ಅವರು ಏನ್ ಮಾಡ್ತಾರೆ, ಇವರನ್ನು ಖಂಡಿಸಿದಾಗ ಅಲ್ಲಿ ಇವರನ್ನು ಕೊಲೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಯೋಚನೆ ಮಾಡ್ತಾ ಇರಬಹುದು. ಅದಕ್ಕೆ ದೇವರವರಿಗೆ ಹೇಳಿದ್ದು, ನೀನು ಆ ಕಡೆ ಆಚೆಯಲ್ಲಿರುವ ಕೆರಿತ್ ಹಳ್ಳದಲ್ಲಿ ಅಡಗಿಕೋ, ಅವರಿಗೆ ಸಿಕ್ಕಬೇಡ ಅಂತೇಳಿ. ಇದು ಇವತ್ತು ಕೂಡ ಅನೇಕ ಸತ್ಯ ಸ್ವಾರ್ಥೆಯನ್ನು ಸಾರಿದಾಗ ಜನರು ಏನ್ ಮಾಡ್ತಾರೆ, ದೇವರನ್ನು ಅರಿತುಕೊಂಡವರೇ ಹಾಗೂ ಈ ದೇವರಿಗೆ ವಿರುದ್ಧವಾಗಿರುವ ಇತರ ಜನಗಳೊಂದಿಗೆ ಸೇರ್ಕೊಂಡು ಸರಿಯಾಗಿ ದೇವರ ವಿಷಯವನ್ನು ತಿಳಿಸುವವರನ್ನ ಕೊಲೆ ಮಾಡುವವರಾಗಿದ್ದಾರೆ. ಈಗ ಇತ್ತೀಚೆಗೆ ಇದನ್ನು 2-3 ಸಲ ನಾವು ತಿಳ್ಕೊಂಡಿದ್ದೇವೆ. ಆಂಧ್ರದಲ್ಲಿ ಕೂಡ ಒಂದು ದೇವರ ಸೇವಕರನ್ನ ಏನಾಯ್ತು, ಕೊಂದೇ ಬಿಟ್ರು. ಅದೇ ರೀತಿ ಈಗಲೂ ಕೂಡ ನಡೀತಾ ಇದೆ. ಉದಾಹರಣೆಗೆ ಈಗ ನಾನಿರುವ ಸ್ಥಳದಲ್ಲೇ ಪಕ್ಕದಲ್ಲೇ ನಾವು ಇತರರು ಬಂದಾಗ ಅವರಿಗೆ ಸರಿಯಾಗಿ ದೇವರ ವಿಷಯವನ್ನ ತಿಳಿಸಿದಾಗ, ಅಯ್ಯೋ, ಅವರಿಂದಲೂ ಕೂಡ ಅದರಲ್ಲಿ ಒಂದು ಬಹಳ ವಯಸ್ಸಾದ ಒಂದು ಅಜ್ಜಿ
ಇದ್ದಾರೆ ಅಜ್ಜಿ ಪ್ರತಿ ದಿವಸ ನನಗೆ ಶಾಪ ಹಾಕೋದು, ಬೈಯೋದು, ಮಾಡೋದು, ಏನೆಲ್ಲ ಮಾಡೋದು, ಇದ್ದ ಬದ್ದವ್ರ ಹತ್ರ ಚಾಡಿ ಹೇಳೋದು ಏನು. ಆದರೆ ಯಾರು ಅದರ ಮಾತು ಕೇಳ್ತಾ ಇಲ್ಲ. ದೇವರು ಅದನ್ನೆಲ್ಲವನ್ನ ಬಗೆಹರಿಸಿಕೊಂಡು ಬರ್ತಾ ಇದ್ದಾರೆ. ಆದರೆ ಅದು ಬಹಳ ಒಂದು ಕಾಯಿಲೆ ಹಿಡ್ಕೊಂಡು ಇವತ್ತು ಅದು ಹೇಳಬಾರ್ದಂತ ಗಳಿಗೆಯಲ್ಲಿ ಬಿದ್ದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದೇವರಂತವರಿಗೆ ಸರಿಯಾದ ಶಿಕ್ಷೆ ಕೊಡದೆ ಬಿಡುವುದೇ ಇಲ್ಲ. ಹಾಗೆ ಎಲಿಯನಿಗೆ ದೇವರು ಏನು ಹೇಳಿದ್ರು, ನೀನು ಹೋಗಿ ಹಳ್ಳದಲ್ಲಿ ಅಡಗಿಕೋ. ಹಾಗೆ ಇವತ್ತು ಸತ್ಯ ಸುವಾರ್ತಿಗರಿಗೆ ಏನಾದರೂ ತೊಂದರೆ ಬರುವುದಾದರೆ ಒಂದು ವಾಣಿಯ ಮೂಲಕ ಮಾತನಾಡಬಹುದು ದೇವರು, ಅಥವಾ ಜ್ಞಾನದ ಮೂಲಕ, ಪವಿತ್ರ ಆತ್ಮರ ಮೂಲಕ ಅವರನ್ನ ದೇವರು ಏನ್ ಮಾಡ್ತಾರೆ, ನಡೆಸ್ತಾ ಇದ್ದಾರೆ. ಇಂತಲ್ಲಿ ಹೋಗು, ಹೀಗೆ ಅಡಗಿಕೋ ಅಂತೇಳಿ. ಹೊಸ ಒಡಂಬಡಿಕೆಯಲ್ಲಿ ಯೇಸ್ವಾಮಿ ಕೂಡ ಹೇಳಿದ್ದು ಅದನ್ನೇ. ನಿಮಗೆ ಒಂದು ಊರಿನಲ್ಲಿ ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ, ಅಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸುವೆನು. ನನ್ನ ಜೀವಿತದಲ್ಲಿ ಬೇಕಾದಷ್ಟು ಸಲ ನಡೆದು ಹೋಯಿತು, ಈಗಲೂ ಸ್ವಲ್ಪ ನಡೀತಾ ಇದೆ. ಆದರೆ ದೇವರು ನನ್ನ ಸಹಾಯಕ್ಕೆ ಇರುವುದರಿಂದ ಯಾರಿಂದ ಏನು ಮಾಡಲು ಸಾಧ್ಯವಿಲ್ಲ. ದೇವರೇ ನನ್ನನ್ನು ರಕ್ಷಿಸಿಕೊಂಡು ಹೋಗ್ತಾ ಇದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ 4ನೇ ವಚನ, ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದರು. ನೋಡಿ, ಬೇರೆ ಕುಡಿಯಕ್ಕೆ ನೀರು ಅದು ಇದು ಯಾವುದು ಸಿಕ್ಕೋದಿಲ್ಲ, ಹಳ್ಳದಲ್ಲಿ ಹರಿಯುವ ನೀರೇ ಕುಡಿ, ಅದು ಎಂಥ ನೀರಾದರೂ ನೀನು ಕುಡಿ ಅಂತ. ಹಾಗೆ ಇವತ್ತು ದೇವರು ಆದುಕೊಂಡ ಸೇವಕರಿಗಿಂತ ತೊಂದರೆಗಳು ಬಂದಾಗ ಎಲ್ಲಿ ಹೋದರೂ ಅಲ್ಲಿ ಸಿಕ್ಕಿದ್ದನ್ನು ಊಟ ಮಾಡಬೇಕು, ಅದೇ ನೀರನ್ನು ಕುಡಿಯಬೇಕು. ಇದು ನನ್ನ ಪರಿಸ್ಥಿತಿ ಕೂಡ 30 ವರ್ಷದಲ್ಲಿ ಹಾಗೆ ಆಯಿತು. ಹಾಗೆ ಇವತ್ತಿಗೆ ಇರುವ ಸ್ಥಳದಲ್ಲಿ 12 ವರ್ಷದಿಂದ ಈ ಕಡೆಗೆ ದೇವರು ಸರಿಯಾದ ನೀರು ಅಂದರೆ ಬೋರ್ವೆಲ್ ನೀರನ್ನೇ ಕೊಡ್ತಾ ಇದ್ದಾರೆ. ಫಿಲ್ಟರ್ ನೀರಿಗೆ ಹೋಗ್ತಾ ಇಲ್ಲ, ಯಾವುದಕ್ಕೂ ಹೋಗ್ತಾ ಇಲ್ಲ. ಹಾಗೆ ಇವತ್ತು ದೇವರು ಕಳಿಸುವಾಗ, ನಮ್ಮನ್ನು ದೇವರು ಆದುಕೊಂಡು ಕಳಿಸುವಾಗ ಆ ನೀರು ಈ ನೀರು ಸಿಕ್ಕಬಾರ್ದು. ಸಿಕ್ಕಿದಾಗೆ ದೇವರಿಗೆ ಸ್ತೋತ್ರ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಜೀವಿಸಬೇಕಾಗಿದೆ. ಆಗ ಅಲ್ಲಿ ದೇವರು ಆಶೀರ್ವಾದ ಮಾಡೋರಾಗಿದ್ದಾರೆ. ಸರಿ, ಮತ್ತೆ ಅವನಿಗೆ ಅಲ್ಲಿ ಊಟಕ್ಕಿಲ್ಲ. ಅದಕ್ಕೆ ನೋಡಿ, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದರು. ನೋಡಿ, ಕಾಗೆಗಳ ಮುಖಾಂತರ ದೇವರು ಎಲಿಯ ಪ್ರವಾದಿಗೆ ಊಟ ರೊಟ್ಟಿಯನ್ನು ಮತ್ತು ಮಾಂಸವನ್ನು ತಂದು ಕೊಡುವ ಹಾಗೆ ದೇವರು ಕಾಗೆಯನ್ನು ಉಪಯೋಗಿಸಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ಇವತ್ತು ಅನೇಕರು ಕಾಗೆಯನ್ನು ಏನ್ ಮಾಡ್ತಾರೆ, ಧಿಕ್ಕರಿಸ್ತಾ ಇದ್ದಾರೆ. ನಿಜವಾಗಿ ದೇವರು ಯಾವ ಸಮಯದಲ್ಲಿ ಯಾವುದು ಬೇಕು ಏನು ಅಂತ ಗೊತ್ತಿಲ್ಲ. ಎಲ್ಲವೂ ದೇವರ ಸೃಷ್ಟಿ. ಕಾಗೆಯ ಮೂಲಕ ದೇವರಂಥ ಒಂದು ಪ್ರವಾದಿಗೆ ರೊಟ್ಟಿಯನ್ನ ತಂದು ಕೊಡಿಸಿದರು. ಹಾಗೆ ಇವತ್ತು ನಮ್ಮ ಜೀವಿತಕ್ಕೂ ಕೂಡ ದೇವರು ಆದುಕೊಂಡ ಮೇಲೆ ನಮ್ಮನ್ನು ಕಳಿಸುವಾಗ ಯಾವ ಜಾತಿ ಆಗಲಿ, ಯಾವ ಜನಾಂಗ, ಇದೆಲ್ಲ ಲೋಕದ ವಿಷಯಗಳು. ನಾವು ಆದಿಯಿಂದ ನೋಡುವಾಗ ಎಲ್ಲ ಆದಾಮನ ಸಂತಾನದವರೇ. ಅಲ್ಲಿಂದಲೇ ಹೀಗೆ ಎಲ್ಲ ಎಷ್ಟೋ ಜನಾಂಗಗಳು ಆಗ್ತಾ ಬಂದಿರೋದು. ಹಾಗೆ ಯಾರ ಮೂಲಕ ದೇವರು ನಮಗೆ ಇವತ್ತು ಕೊಡಿಸ್ತಾ ಇದ್ದಾರೆ ಊಟ, ರೊಟ್ಟಿ, ಬಟ್ಟೆ, ನೀರು ಅಂತ ನಾವು ನೋಡಬಾರ್ದು. ಅದನ್ನೇ ಕುಡಿದು ತಿಂದು ನಾವು ಮುಂದೆ ಸಾಗಬೇಕಾಗಿದೆ. ಇದು ದೇವರು ಕೊಡಿಸುವಂಥದ್ದು, ಇಂದು ಮುಂದೆ ನಾವು ನೋಡಬಾರದು. ಯಾಕಂದ್ರೆ ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಪೇತ್ರನಿಗೆ ಮೇಲಿಂದ ಒಂದು ಜೋಳಿಗೆಯಲ್ಲಿ ಇಳಿದು ಬಂತು. ಅದರಲ್ಲಿ ಎಲ್ಲ ಪಕ್ಷಿಗಳು, ಜೀವರಾಶಿಗಳು ಇದ್ದವು. ಆಗ ಪೇತ್ರನಿಗೆ ಒಂದು ಮಾತು ಕೇಳ್ತದೆ, ನೀನು ಅದನ್ನು ಕೊಯ್ಕೊಂಡು ತಿನ್ನು ಅಂತೇಳಿ. ಆಗ ಪೇತ್ರ ಹೇಳ್ತಾರೆ, ಸ್ವಾಮಿ ಇಲ್ಲ, ನಾನು ಕೊಯ್ಕೊಂಡು ತಿನ್ನುವುದಿಲ್ಲ, ನಾನು ಅದನ್ನು ಅಂತ ಹೊಲಸುಗಳನ್ನು ನಾನು ತಿನ್ನವನು ಅಲ್ಲ ಅಂತೇಳಿ. ಆದರೆ ಮತ್ತೊಂದು ವಾಣಿಯಲ್ಲಿ ಕೇಳ್ತದೆ, ಇದು ನೀನು ಕೊಯ್ಕೊಂಡು ತಿನ್ನು ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿದ್ರೆ ಅರ್ಥ ಏನಪ್ಪ ಅಂದ್ರೆ, ಅದೊಂದು ಸಭೆ. ಆ ಸಭೆ ಅಂತೇಳಿ ಇರುವಾಗ ದೇವರ ಸೇವಕರಿಗೆ ಅಲ್ಲಿ ಏನು ಸಿಕ್ತು, ಯಾರ ಕೈಯಿಂದ ಸಿಕ್ತು, ಅದನ್ನ ಚೆನ್ನಾಗಿ ನಾವು ತಿಂದುಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ. ಎಲ್ಲವೂ ನನ್ನದೇ ಅಂತೇಳಿ ಯೇಸ್ವಾಮಿ ಹೇಳ್ತಾರೆ. ಆಗ ಪ್ರತಿ ಒಂದು ಅಲ್ಲಿ ದೇವರದ್ದೇ ಆಗಿದೆ. ಅದನ್ನು ತಿನ್ನುವಂಥದನ್ನ ತಿನ್ನಬೇಕು, ತಿನ್ನದ ಇರುವಂಥದನ್ನ ನಾವು ತಿನ್ನಕ್ಕೆ ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 5ನೇ ವಚನ, ಅವನು ಯೆಹೋವನ ಅಪ್ಪನೆಯಂತೆ ಯೋರ್ದಾನಿನ ಪೂರ್ವಕ್ಕಿರುವ ಕೆರಿತ ಹಳ್ಳದಲ್ಲಿ ವಾಸಿಸಿದನು. ನೋಡಿ, ಎಲಿಯ ಏನ್ ಮಾಡ್ದ, ಅಯ್ಯೋ ನಾನು ಅಲ್ಲಿ ಹೇಗೆ ವಾಸ ಮಾಡಬೇಕು, ಆ ಹೊಳೆ ನೀರು ನಾನು ಹೇಗೆ ಕುಡಿಬೇಕಪ್ಪ ಅಂತೇಳಿ ಯೋಚನೆ ಮಾಡಿದ್ನ? ಇಲ್ಲ, ದೇವರು ಹೇಳಿದ ಹಾಗೆ ಆ ಹಳ್ಳದಲ್ಲಿ ಹೋಗಿ ವಾಸ ಮಾಡಿದ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರು ನಮ್ಮನ್ನು ಇವತ್ತು ಆದುಕೊಂಡು ಎಲ್ಲಿ ತಂಗಿಸ್ತಾರೋ, ಎಲ್ಲಿ ಇರಬೇಕೋ ಹಾಗೆ ನೋಡಿ. ಸ್ಥಾನಿಕ ಯೋಹಾನನ ಆಹಾರ ಏನಾಗಿತ್ತು? ಕಾಡಿನ ಮಿಡತೆ ಮತ್ತು ಜೇನಾಗಿತ್ತು. ಸ್ಥಾನಿಕ ಯೋಹಾನನು ದೇವರು ದ್ವಿತೀಯ ಸ್ಥಾನಕ್ಕಾಗಿ ಆರಿಸಿಕೊಂಡ್ರು. ಮತ್ತಾಯ 3ನೇ ಅಧ್ಯಾಯದಲ್ಲಿ ಕೂಡ, ಲೂಕನ ಅಧ್ಯಾಯದಲ್ಲಿ ಕೂಡ ನಾವು ಇದನ್ನು ಓದಬಹುದು. ಸ್ಥಾನಿಕರಾದ ಯೋಹಾನ ಆಹಾರ ಯಾವುದು? ಮಿಡತೆ ಮತ್ತು ಜೇನಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ.
ಹಾಗೆ ದೇವರು ನಮ್ಮನ್ನು ನಡೆಸುವಾಗ, ದೇವರಿಂದ ಆಯ್ಕೆಗೊಂಡಂಥವ್ರನ್ನ ದೇವರು ನಡೆಸುವಾಗ ಎಲ್ಲಿ ನಿಲ್ಲಿಸ್ತಾರೋ, ಏನು ಸಿಗ್ತದೋ ಅಲ್ಲಿ ಅದನ್ನು ನಾವು ಉಪಯೋಗಿಸಿಕೊಳ್ಬೇಕು ಅಂತ ಇದರ ಅರ್ಥ. ಎಲಿಯ ಏನು ಮಾಡ್ದ? ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ನನ್ನ ಜೀವಿತದಲ್ಲಿ ಕೂಡ ನನ್ನ ಸಹೋದರ ಒಂದ್ಸಲ ನನಗೆ ಬಹಳ ಮನೆಯಿಂದ ಹೊರಗಡೆ ಈಚೆ ಬಂದ ಮೇಲೆ ಒಂದ್ಸಲ ನನ್ನ ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನ ಒಂದು ರೋಮನ್ ಕ್ಯಾಥೋಲಿಕ್ ಚರ್ಚಿನಲ್ಲಿ ನಿಜ ವಿಷಯವನ್ನ ಸಾರಿದಾಗ ಅಲ್ಲಿ ಖಂಡಿತವಾಗಿ ನನ್ನನ್ನು ನಿಲ್ಲಕ್ಕೆ ಬಿಡಲಿಲ್ಲ. ಒಂದೇ ಸಲ ನನ್ನ ಹೊರಗಡೆ ಹಾಕಿದ್ರು. ಎಲ್ಲಿ ವಾಸ ಮಾಡಬೇಕೋ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಸ್ವಲ್ಪ ದಿವಸ ಅಲ್ಲಿ ವಿಶ್ವಾಸಿಗಳು ನಿಲ್ಲಿಸಿಕೊಂಡರು. ಆಮೇಲೆ ಅಲ್ಲಿಂದಲೂ ಹೊರಟು ನಾನು ಧಾರವಾಡದಿಂದ ಕೇರಳಕ್ಕೆ ಹೋಗುವವರೆಗೆ ಆ ಧಾರವಾಡ ರೈಲ್ವೆಯ ಬಾತ್ರೂಮಲ್ಲಿ 5 ರೂಪಾಯಿ 2 ರೂಪಾಯಿ ಸರ್ಪ್ ಪ್ಯಾಕೆಟನ್ನು ಹಾಕಿ ಬಟ್ಟೆಯನ್ನ ಹಿಂಚಿಕೊಂಡು ಟ್ರೈನಲ್ಲೇ ಒಣಗಿಸಿಕೊಂಡು ಹೋಗಿದ್ದೇನೆ. ಬರೀ ಒಂದು ಊಟದಲ್ಲಿ ಕೇರಳಕ್ಕೆ ತಲುಪಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಆ ರೀತಿ ಕೂಡ ನನ್ನನ್ನು ರಕ್ಷಿಸಿದ್ರು. ಅಲ್ಲಿಂದ ಒಂದೇ ಸಲ ನನ್ನ ಹೊರಗಡೆ ಹಾಕಿದ್ರು. ಅಂದ್ರೆ ಸತ್ಯ ಸುವಾರ್ತೆಯನ್ನು ಸಾರಿದಕ್ಕೆ ಅಲ್ಲಿ ಫಾದರ್ಗಳು ಅಂತೇಳಿ ಇರುವರು, ಅದು ನಿಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ನನ್ನ ಈ ರೀತಿ ಮಾಡಿದಾಗ ಈ ರೀತಿ ಘಟನೆ ಕೂಡ ನಡೆದು ಹೋಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೂ ಕೂಡ ನನ್ನನ್ನು ದೇವರು ಕೈ ಬಿಡಲಿಲ್ಲ. ಚೆನ್ನಾಗಿ ಆರಿಸಿಕೊಂಡು ಬಂದರು. ದೇವರು ನಿಜವಾಗಿ ಆರಿಸಿಕೊಂಡವರಿಗೆ ಇಂಥದ ಕಷ್ಟಗಳೆಲ್ಲ ಬರ್ತವೆ. ಆಗ ನಾವು ಏನ್ ಮಾಡ್ಬೇಕು? ಅದನ್ನೇ ಸಹಿಸಿಕೊಂಡು ಮುಂದೆ ಹೋಗಬೇಕು. ದೇವರೇ ನಡೆಸೋರಾಗಿದ್ದಾರೆ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರಿ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಮತ್ತೊಮ್ಮೆ ನಾನು ಕೇಳಿ ತಿಳಿದುಕೊಳ್ಳುವಂತೆಯೂ ನೀವು ಮಾಡಿದಂಥ ಉಪಕಾರಗಳನ್ನ ಸಾಕ್ಷಿಯಾಗಿ ನುಡಿಯುವಂತೆ ಮಾಡಿದಕ್ಕಾಗಿಯೂ ನಿಮಗೆ ಸ್ತೋತ್ರ. ಅದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ